ಗಂಟೆ ಇದೆ. 1 ಗಂಟೆಯಲ್ಲಿ ನೀವು ಅವನ್ನ ಹುಡುಕಿಲ್ಲ ಅಂದ್ರೆ ಅವನ್ ನಿಮಗೆ ಯಾವತ್ತೂ ಸಿಗಲ್ಲ. ಆದ್ರೆ ಜಿನ್ ಅಂಕಲ್ ಅವನ್ನ ಎಲ್ಲಿಂದ ಹುಡ್ಕೋದು? ಬನ್ನಿ, ನಾನ್ ನಿಮ್ಗೊಂದು ಕ್ಲೂ ಕೊಡ್ತೀನಿ. ಯಾಕಂದ್ರೆ ನೀವ್ ನನ್ ಲ್ಯಾಂಪ್ ನ ಹೊಗಳಿದ್ದೀರಾ. ನಾನ್ ಈ ಕಡೆ ಹೋಗ್ಲಾ ಇಲ್ಲ ಆ ಕಡೆ ಹೋಗ್ಲಾ? ತುಂಬಾ ಕಷ್ಟ ಆಗ್ತಿದೆ ನನ್ಗೆ. ಯಾವ ಕಡೆ ಹೋಗ್ಲಿ? ಆ ಜಾಗದಲ್ಲಿ ತುಂಬಾ ರಸ್ತೆಗಳಿರುತ್ತೆ ಅನ್ಸುತ್ತೆ. ನಾವ್ ಯೋಚನೆ ಮಾಡ್ಬೇಕಾಗತ್ತೆ ನಾವ್ ಎಲ್ಗ್ ಹೋಗ್ಬೇಕು ಅಂತ. ಎಕ್ಸಲೆಂಟ್ ಇಮ್ಲಿ. ಅಂದ್ರೆ ಇದ್ರ ಅರ್ಥ ಫುರ್ಸತ್ಗಂಜ್ ಜಾಗ್. ಎಲ್ಲಾ ಜಾಗಕ್ಕೂ ಹೋಗೋ ರಸ್ತೆ ಆ ಜಾಗದಲ್ಲಿ ಒಂದೇ ಇರೋದು. ಬಾ ಮೊದ್ಲು ಅಲ್ಲಿಗೆ ಹೋಗೋಣ. ನೀನ್ ನೋಡ್ದೆ ಅಲ್ವಾ, ಲೇಸರ್ ಬೀಮ್ಸ್ ಬಂಟಿಗೂ ತಾಕ್ತು, ಆದ್ರೆ ಅವ್ನ್ಗೇನೂ ಆಗ್ಲಿಲ್ಲ. ಅಂದ್ರೆ ಅದ್ರ ಅರ್ಥ ಅವನು ಜಾದುವಿಂದ ಆಗಿದ್ದಾನೆ. ಅವನ್ಗೆ ನನ್ನ ಲೇಸರ್ ಬೀಮ್ ಇಂದ ಏನೂ ಆಗಲ್ಲ. ಹಾ ವೀರ್, ನೀನು ಒಂದೇ 1 ಗಂಟೆಯಲ್ಲಿ ನಿನ್ನ ಫ್ರೆಂಡ್ನ ಹುಡುಕ್ಬೇಕು. ಆಮೇಲೆ 10 ನಿಮಿಷ ಹೋಗಿದೆ, 50 ನಿಮಿಷ ಬಾಕಿ ಇದೆ. ಬಾಯ್ ಬಾಯ್, ಹುಡ್ಕು. ವೀರ್, ನನ್ನಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ ನೀನು. ಯಾವಾಗ ಅವನ್ ಪ್ಲೇನ್ ಅವನ ಹತ್ರನೇ ಬ್ಲಾಸ್ಟ್ ಆಯ್ತೋ ಅವನ್ ತುಂಬಾ ಅಳ್ತಿದ್ದ. ಹಾಗಿದ್ರೆ ಅವನು ಹೊಡೆಯೋ ಪ್ಲೇನ್ ಇಂದ ಅವನಿಗೆ ನೋವಾಗುತ್ತೆ. ಫಸ್ಟ್ ಸ್ಟೇಜ್ ನೀವು ಸೋತೋಗಿದ್ದೀರಾ. ಇನ್ನೊಂದು ಕ್ಲೂ ಕೇಳಿ. ಅದು ಲಾಕ್ ಅಲ್ಲ, ಚಾವಿಯಿಂದ ತೆಗೆಯೋದಕ್ಕೆ. ಆದ್ರೆ ಚಾವಿ ಬಿಟ್ಟು ಅದು ಮುಂದಕ್ಕೂ ಸಾಗೋದಿಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಅದು ಲಾಕ್ ಅಲ್ಲ, ಚಾವಿಯಿಂದ ತೆಗೆಯೋದಕ್ಕೆ. ಆದ್ರೆ ಚಾವಿ ಇಲ್ದೆ ಅದು ಮುಂದೆ ಹೋಗೋದಿಲ್ಲ. ನನ್ಗಂತೂ ಏನೂ ಅರ್ಥ ಆಗ್ತಿಲ್ಲ. ಕೀಯಿಂದ ಒಂದು ಗೊಂಬೆ ಮೂವ್ ಆಗುತ್ತೆ, ಹಳೆ ಮಾಡೆಲ್ ಗಡಿಯಾರ ಮೂವ್ ಆಗುತ್ತೆ, ಮತ್ ಇನ್ನೇನ್ ಮೂವ್ ಆಗುತ್ತೆ? ಹಾ ಹಾ, ಹಳೆ ಮಾಡೆಲ್ ಗಡಿಯಾರ. ಎಮ್ಲಿ, ನಮ್ಮ ಫುರ್ಸತ್ಗಂಜ್ ನ ವಾಚ್ ಟವರ್ ಅಲ್ಲಿ ಒಂದು ಹಳೇದಾದ ದೊಡ್ಡ ವಾಚ್ ಇದೆ, ನನ್ ಕೈಯಲ್ಲಿರೋ ತರ. ಅದನ್ನ ಓಡಿಸೋದಕ್ಕೆ ನಾವು ಕೀ ಕೊಡ್ಬೇಕಾಗುತ್ತೆ. ಅದು ಲಾಕ್ ಅಲ್ಲ, ಚಾವಿನ. ಇವರು ಕೂತ್ಕೊಂಡ್ ಮಾತಾಡೋ ಮೂಡಲ್ಲೇ ಇಲ್ಲ. ಈಗ ಇಲ್ಲಿಂದ ಹೋಗೋದ್ರಲ್ಲೇ ಒಳ್ಳೇದು. ವೀರ್, ಕಾಡ್ನಲ್ಲಿ ಎಷ್ಟೊಂದ್ ತರಹದ ಪ್ರಾಣಿಗಳಿರುತ್ತೆ. ನೀವು ಓಡ್ ಹೋಗಿ, ನಾನು ಇಲ್ಲೇ ಇದ್ದು ಕತ್ತೆ ತರ ಇವ್ರನ್ನ ನಂಬಿಸಿ ಆ ಹೂವು ಎಲ್ಲಿದೆ ಅನ್ನೋದನ್ನ ಕಂಡಿಡಿತೀನಿ. ಕಂಡಿಡಿದಾದ್ಮೇಲೆ ನಿಮ್ಗೆ ಹೇಳ್ತೀನಿ. ಒಳ್ಳೆ ಐಡಿಯಾ ಚುಲ್ಬುಲ್. ವಿಂಗ್ ಸೂಟ್ ಆನ್. ವಿಂಗ್ ಸೂಟ್ ಆನ್. ವೀರ್, ಕಾಪಾಡು. ಪ್ರಾಣಿಯಾಗಿ ಹುಡ್ಕದ ಅಂತ ಐಡಿಯಾ ಮಾಡಿದ್ದು ಫ್ಲಾಪ್ ಆಗೋಯ್ತು. ಇಮ್ಲಿ, ಚುಲ್ಬುಲ್ ಕಷ್ಟದಲ್ಲಿದ್ದಾನೆ. ಅವನ ಜೊತೆ ಇನ್ನೊಂದು ಹುಡುಗನ ಬೇರೆ ಕಟ್ಟಿ ಹಾಕಿದ್ದಾರೆ. ಇಬ್ರನ್ನು ಕಾಪಾಡ್ಲೇಬೇಕು ನಾವು. ಒಳ್ಳೇದಾಯ್ತು ನಾವು ಹಾರೋ ರೆಕ್ಕೆನ ತಂದಿದ್ದು. ದಯವಿಟ್ಟು ಅವ್ರನ್ನ ಬಿಟ್ಬಿಡಿ. ಮತ್ತೆ ಯಾವತ್ತೂ ಇಂಥ ತಪ್ಪನ್ನ ಮಾಡೋದಿಲ್ಲ. ದಯವಿಟ್ಟು ಅವನನ್ನ ಬಿಟ್ಬಿಡಿ. ಹುಲಾ, ಕರ್ಕೊಂಡೋಗಿ ಇವಳನ್ನ ರೂಮಲ್ಲಿ ಹಾಕಿ ಕೂಡ ಹಾಕಿ. ಇವತ್ತು ಅವಳು ಕೆಲಸ ಮಾಡ್ಕೊಂಡಿರ್ಲಿ.
ನೂಕಿ ನೂಕಿ ಅವ್ರ ಹಿಂದೆ ಹೋಗು. ಥ್ಯಾಂಕ್ ಯು ವೀರ್. ಪರವಾಗಿಲ್ಲ ಚುಲ್ಬುಲ್, ನನ್ನ ಕಾಪಾಡಿದಕ್ಕೆ ಧನ್ಯವಾದಗಳು. ಓ, ನೀನು ನಮ್ಮ ಭಾಷೆ ಮಾತಾಡ್ತೀಯಾ? ಒಳ್ಳೇದು. ಹುಲ ಹುಲ, ನ್ಯೂಕಿ ನ್ಯೂಕಿ, ಇಲ್ಲಿಂದ ಹೋಗು. ಅಲ್ಲಿ ಸಾಕಷ್ಟು ಅನಾಸಿಗಳಿವೆ. ಅನಾಸಿ? ಅದೇನು? ಓ, ಹಾಗಿದ್ರೆ ಜೇಡ್ಗಳಿಗೆ ಹೆದರ್ಕೊಂಡು ನಿಮ್ಮ ನ್ಯೂಕಿ ಅಂದ್ರೆ ನೊಣಗಳು ಇಲ್ಲಿಗೆ ಬರೋದಿಲ್ಲ ಅಲ್ವಾ? ಅನಾಸಿ ಅಂದ್ರೆ ಸ್ಪೈಡರ್ ವೆಬ್ ಅಲ್ಲ? ಸರಿ, ಹೋಗೋಣ. ವೀರ್ ಕಾಪಾಡು, ವೀರ್. ಚುಲ್ಬುಲ್, ನಾನು ಬರ್ತಿದ್ದೀನಿ. ಸ್ಲೈಡಿಂಗ್ ವೀಲ್ ಆನ್. ಸ್ಲೈಡಿಂಗ್ ವೀಲ್ ಆನ್. ಚುಲ್ಬುಲ್, ನೀನ್ ಇಲ್ಲಿಗೆ ಹೇಗೆ ಬಂದೆ? ಅಯ್ಯೋ, ಮೊದ್ಲು ಬಿಡ್ಸು, ಆಮೇಲೆ ಕುತ್ಕೊಂಡು ಮಾತಾಡೋಣ. ಚುಲ್ಬುಲ್, ನೀನ್ ಹುಷಾರಾಗಿದ್ಯಾ ಅಲ್ವಾ? ನೀನು ಟ್ರಕ್ ಇಂದ ಯಾಕೆ ನೇತಾಡ್ತಿದ್ದೆ? ನಾನ್ ನೇತಾಡ್ತಾ ಇರಲಿಲ್ಲ, ತಗಲಾಕೊಂಡಿದ್ದೆ. ನನ್ ಮಾತ್ ಬಿಡಿ, ನಿಮ್ ಮಾತ್ ಹೇಳಿ. ನನ್ನಿಂದ ಏನ್ ಮುಚ್ಚಿಡ್ತಾ ಇದೀರಾ ನೀವಿಬ್ರು ಅಂತ? ಅರೆ, ನಿನ್ನಿಂದ ಏನ್ ಬಚ್ಚಿಡೋದು ಚುಲ್ಬುಲ್? ನಾವು ಹೋಮ್ ವರ್ಕ್ ನ ಬಗ್ಗೆ ಮಾತಾಡ್ತಿದ್ವಿ. ಮತ್ತೆ ಓಡೋಗ್ಬಿಟ್ರಿ ಇವ್ರಿಬ್ರು. ನಾನ್ ಕಂಡು ಹಿಡ್ದೆ ಹೇಳ್ತೀನಿ ಇವ್ರಿಬ್ರು ನನ್ನಿಂದ ಏನ್ ಮುಚ್ಚಿಡ್ತಾ ಇದಾರೆ ಅನ್ನೋದನ್ನ. ಈಗ ಬಾಕಿ ಇರೋದು ಡೆಕೋರೇಷನ್ ಮತ್ತೆ ಲೊಕೇಶನ್. ಪಾರ್ಟಿ ಹೇಗೆ ಡೆಕೋರೇಷನ್ ಮಾಡೋದು ಮತ್ತೆ ಎಲ್ ಮಾಡೋದು? ಡೆಕೋರೇಷನ್ ಕೆಲ್ಸ ಚಿಂಟು ಕೊಟ್ಬಿಡೋಣ. ಒಳ್ಳೆ ಐಡಿಯಾ. ಚಿಂಟು, ನಿನ್ನ ಪ್ರೀತಿಯ ಗೆಳೆಯ, ಏನಾದ್ರೂ ಮಾಡು. ನಾನು ಇಮ್ಲಿ ಮತ್ತೆ ವೀರ್ ಏನ್ ಮಾತಾಡ್ತಾ ಇದಾರೆ ಅನ್ನೋದು ಕೇಳ್ಬೇಕು, ಮತ್ತೆ ಅವ್ರಿಗೆ ಗೊತ್ತಾಗ್ಬಾರ್ದು. ಅಗಡಂ ಬಗಡಂ ಆಲಂ ಫಾಲಂ ಇಗಡಂ ತಿಗಡಂ ದಮ್ ದಮಾದಂ. ತಗೋ, ಇದೊಂದು ಫ್ಲೈಯಿಂಗ್ ಕಾರ್ಪೆಟ್. ಅವ್ರು ಎಲ್ಲಿ ಮಾತಾಡ್ತಾ ನಿಂತಿರ್ತಾರೋ ಅವರ ತಲೆ ಮೇಲೆ ಇದನ್ನ ಹಾಕೊಂಡು ನೀನ್ ಆರಾಮಾಗಿ ಹಾರಾಡ್ತಾ ಇರ್ಬಹುದು. ಓಕೆ, ಥ್ಯಾಂಕ್ಸ್. ಮತ್ತೆ ಇದು ತುಂಬಾ ಸ್ಪೆಷಲ್. ಇದ್ರ ಮೇಲೆ ಯಾರು ಕುತ್ಕೊಂತಾರೋ ಅವ್ರನ್ನ ಅದನ್ನ ಪ್ರೊಟೆಕ್ಟ್ ಕೂಡ ಮಾಡತ್ತೆ. ನಿನ್ಗೆ ಯಾವ್ದೇ ತೊಂದರೆ ಆಗೋದಿಲ್ಲ. ಇದು ವೀರವ್ರ ಮನೆನಾ? ಹಾ, ಏನ್ ತಂದಿದ್ದೀರಾ? ನಾನು ಆಲ್ಫಾ ಬೇಕರಿಯಿಂದ ಬಂದಿದ್ದೀನಿ. ಇದು ಅವ್ರ ಆರ್ಡರು. ಕೊಡಿ, ಕೊಡಿ, ನಾನು ಅವ್ನಿಗೆ ಕೊಡ್ತೀನಿ. ನಾನು ನೋಡ್ತೀನಿ ಇದ್ರೊಳಗೆ ಏನಿದೆ ಅನ್ನೋದು. ನಾನು ವೀರ್ನ ಕರ್ಕೊಂಡ್ ಬರ್ತೀನಿ. ಓ, ಇವ್ರು ನನ್ನೊಬ್ಬನ್ನ ಬಿಟ್ಬಿಟ್ಟು ಇವರೆಲ್ಲ ಪಾರ್ಟಿ ಮಾಡಕ್ ಹೋಗ್ತಾ ಇದಾರೆ. ನಿನ್ನೆವರೆಗೂ ನಮ್ಮವನು ಅಂತಿದ್ರು, ಇವತ್ತಾಗ್ಲೇ ನನ್ನ ಬಿಟ್ಬಿಟ್ಟಿದ್ದಾರೆ. ಇವಾಗ ಇದನ್ನೆಲ್ಲ ನಾನೇ ತಿಂತೀನಿ, ಇವ್ರಿಗೆ ಏನು ಕೊಡೋದಿಲ್ಲ. ಆ ಸಾಮಾನ್ ಬ್ಯಾಗು ಇಲ್ಲೇ ಇತ್ತು ಅಲ್ವಾ ಚುಲ್ಬುಲ್ನ ಕೈಯಲ್ಲಿ? ಓಫೋ, ಅವನ ಕೈಯಲ್ಲಿ ಯಾಕೆ ಕೊಟ್ಟೆ? ಅವನಿಗೆ ಮೊದ್ಲೇ ನನಗೆ ಕೋಪ ಇತ್ತು, ಈಗ ಅವನಿಗೆ ಇನ್ನೂ ಕೋಪ ಬರುತ್ತೆ. ಬಾ, ಹೋಗಿ ಅವನ್ನ ಹುಡ್ಕೋಣ. ಹಾಯ್ ಚುಲ್ಬುಲ್, ನನ್ನ ಹೆಸರು ಗೋಟ್ಯಾ. ಇವನು ನನ್ನ ಫ್ರೆಂಡ್ ಬಂದ. ಇದು ಅಪೋರಿ ಮತ್ತೆ ಅವನು ಟಪೋರಿ. ಹಾಯ್, ನಿಮ್ಗೆ ನನ್ನ ಹೆಸರು ಗೊತ್ತಾ? ನಂಗೆ ನಿಮ್ಮ ಮನೇನು ಗೊತ್ತಿದೆ. ತೋರ್ಸು, ಈ ಬ್ಯಾಗಲ್ಲಿ ಏನ್ ತಗೊಂಡು ಹೋಗ್ತಾ ಇದೀಯಾ? ನನಗೂ ಹೊಟ್ಟೆ ಹಸುವಾಗಿದೆ. ಇದು ನಂದು, ನಾನು ಒಬ್ನೇ ತಿನ್ಬೇಕು. ಇಲ್ಲಿರೋ ಹಾಲೆಲ್ಲ ಕುಡಿದು ಬಂದಿದ್ದಾನೆ. ಈಗ ಜಾದು ಮಾಡಿ ಒಂದು ಎತ್ತಾಗಿ ಬದಲಾಗು. ಅವಾಗ ಕಳ್ಳರು ಬಂದು ನಿನ್ನ ಎತ್ಕೊಂಡು ಹೋಗ್ತಾರೆ. ಅವಾಗ ನೀನು ಕಳ್ಳರು ಯಾರು ಅಂತ ಈಸಿಯಾಗಿ ಕಂಡುಹಿಡಿಬಹುದು. ಹಾ, ಇದು ಒಳ್ಳೆ ಉಪಾಯ. ಹಾ ಸರಿ ಚಿಂಟು, ನೀನೀಗ ಒಂದು ಎತ್ತುವಿನ ರೂಪಕ್ಕೆ ಬದಲಾಗು. ಆಗ ನಿನ್ನ ಕಳ್ಳ ಕದೀತಾನೆ. ಅಗಡಂ ಬಗಡಂ ಆಲಂ ಫಾಲಂ ಇಗಡಂ ತಿಗಡಂ ದಮ್ ದಮಾದಂ. ಓ, ಚಾಟ್. ವಾ ವಾ, ಮೊದ್ಲು ಸ್ವಲ್ಪ ಚಾಟ್ ತಿನ್ಬಿಡೋಣ. ಅರೆ, ಏನ್ ನೋಡ್ತಾ ನಿಂತಿದ್ದೀರಾ ನೀವು? ಈ ಅಮ್ಮೆಗೆ ಚಾಟ್ನ ತಿನ್ನೋ ಹುಚ್ಚಿದೆ. ನೋಡು ಹೇಗ್ ತಿಂತಾ ಇದೆ. ಯಾವ್ದೋ ಚೋಕ್ರಿ ಎಮ್ಮೆ ಇರ್ಬೇಕು. ಇದಕ್ಕೆ ಹೆಸರು ಚಕೋರಿ ಅಂತಾನೆ ಇಟ್ಬಿಡೋಣ.
ಈ ಚಿಂಟು ಎಲ್ಲೋದ? ನನ್ಗನ್ಸುತ್ತೆ ಕಳ್ರು ಅವನ್ನ ಕರ್ಕೊಂಡೋಗಿದ್ದಾರೆ ಅಂತ. ಇವಾಗ ಏನ್ ಮಾಡೋದು? ಅವನ್ನ ಹೆಂಗ್ ಕಂಡುಹಿಡಿಯೋದು? ಮೊದ್ಲೇ ಅವನ್ಗೆ ಪ್ರಜ್ಞೆ ಬೇರೆ ಇರೋದಿಲ್ಲ. ನನಗೆ ಚಿಂಟು ಮೇಲೆ ಪೂರ್ತಿಯಾದ ನಂಬಿಕೆ ಇರ್ಲಿಲ್ಲ. ಅದಕ್ಕೆ ನಾನು ಅವನ ಬಾಲದಲ್ಲಿ ಟ್ರ್ಯಾಕಿಂಗ್ ಡಿವೈಸ್ ಇಟ್ಟಿದ್ದೆ. ಬನ್ನಿ ಅವನ ಟ್ರ್ಯಾಕ್ ಮಾಡಾರ. ನನಗೆ ಮುಂಚೆಯಿಂದನೇ ಅನುಮಾನ ಇತ್ತು ಕಳ್ಳ ಇಲ್ಲೇ ಇರ್ತಾನೆ ಅಂತ. ಯಾಕಂದ್ರೆ ಈ ಜಾಗದ ಹಸುಗಳೇ ಕಾಣೆ ಆಗ್ತಿಲ್ಲ. ನೀವಿಬ್ರು ಇಲ್ಲೇ ನಿಂತ್ಕೊಳ್ಳಿ, ನಾನು ಒಳಗಡೆ ಹೋಗಿ ಬರ್ತೀನಿ. ಆ ಚಕೋರಿ, ತಿನ್ನು ತಿನ್ನು, ಎಷ್ಟು ಚಾಟ್ಸ್ ಬೇಕಾರೋ ಇನ್ನೂ ತಿನ್ನು. ಎಲ್ಲಿವರೆಗೂ ನಾನ್ ನಿನ್ನ ಮಾಲೀಕನಾಗಿರ್ತೀನೋ ಅಲ್ಲಿವರೆಗೂ ನೀನ್ ಏನು ಕಮ್ಮಿ ಆಗಲ್ಲ. ಆ ತಿನ್ನು ತಿನ್ನು, ಎಷ್ಟು ಬೇಕು ತಿನ್ನು. ನನ್ನ ಮಾಲೀಕ ಎಷ್ಟು ಒಳ್ಳೆಯವನು. ಯಮ್ಮಿ, ಎಂತ ಒಳ್ಳೆ ಚಾಟು. ಓ, ಹಾಗಿದ್ರೆ ಫುರ್ಸತ್ಗಂಜಿನ ಹಸುಗಳನ್ನ ನೀನ್ ಕದೀತಿದ್ಯಾ? ಈ ಹಸು ನಂದು, ನಾನು ಇದನ್ನ ಎತ್ಕೊಂಡು ಹೋಗ್ತಿದ್ದೀನಿ. ಯಾರಿವನು? ನನ್ನ ಮಾಲೀಕ